ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಓಕೆ ಹರಿ, ನನಗೆ ಭಾನು ಕೂಡ ಡೀಟೇಲ್ಸ್ ಕಳಿಸ್ತಾಳೆ, ಆಮೇಲೆ ಕಂಪೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ಹೆಲ್ಪ್ ಎಂದು ಕಾಲ್ ಕಟ್ ಮಾಡಿದವನು ಅವಳನ್ನು ಅಪ್ಪಲು ಬಂದರೆ ತಕ್ಷಣ ತಪ್ಪಿಸಿಕೊಂಡವಳು ಸ್ನಾನ ಮಾಡಿ ಬನ್ನಿ ಸರ್ ಎಂದಳು. ಓಕೆ ಬಂಗಾರಿ ಎಂದು ಮೊಬೈಲ್ನಲ್ಲಿ ಏನೋ ನೋಡಿ ಅಲ್ಲೇ ಇಟ್ಟು ಹೋದ. ಆತನ ಮೊಬೈಲ್ ಇನ್ನೂ ಲಾಕ್ ಆಗದೇ ಇರೋದು ಅವಳ ಗಮನಕ್ಕೆ ಬಂತು. ಯಾಕೋ ಅವತ್ತು ಬಂದ ಮೆಸೇಜ್ ಏನು ಅಂತ ನೋಡುವ ಮನಸ್ಸಾಯಿತು ಅವಳಿಗೆ. ಯಾಕೋ ಅವಳ ಕೈ ಮೊಬೈಲ್ ನೋಡಲು ಮುಂದಾಯಿತು. ಧೈರ್ಯ ಮಾಡಿ ಮೊಬೈಲ್ ಎತ್ಕೊಂಡು ವಾಟ್ಸಪ್ ತೆರೆದಳು. ತಕ್ಷಣ ಹರೀಶ್ ಮೆಸೇಜ್ ಇತ್ತು. ಯಾವುದೋ ಫೋಟೋ ಕಳುಹಿಸಿದ್ದ. ಯಾರೆಂದು ನೋಡೋ ಮನಸ್ಸಾಯಿತು. ಆಗ ತೆರೆದು ನೋಡಲು ಕಣ್ಣಿಗೆ ಕಂಡಿದ್ದು ಮಾತ್ರ ಒಬ್ಬ ಹೆಂಗಸಿನ ಫೋಟೋ. ಅದನ್ನು ನೋಡ್ದವಳ ಕಣ್ಣು ಖುಷಿ ಹಾಗೂ ಅನುಮಾನದಿಂದ ಕೂಡಿತು. ಯಾಕಂದ್ರೆ ಅದು ಬೇರೆ ಯಾರೂ ಅಲ್ಲ, ಸಿರಿಯ ತಾಯಿಯ ಫೋಟೋ. ಅಮ್ಮ ಎಂದವಳ ಕಣ್ಣು ತುಂಬಿಕೊಳ್ತು. ಅಮ್ಮ, ನಿಮ್ಮ ಫೋಟೋ ಇಲ್ಲದೆ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಆದರೆ ನಿಮ್ಮ ಸ್ಕೆಚ್ ಇಲ್ಲಿ ಹೇಗೆ ಎಂದು ಆಲೋಚಿಸಿದವಳಿಗೆ ಇದೆಲ್ಲ ವಿರಾಜ್ ಕೆಲಸವೆಂದು ಅರ್ಥವಾಗಿತ್ತು. ಅಂದರೆ ವಿರಾಜ್ ಸರ್ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ರು ಅನಿಸುತ್ತೆ. ಹರೀಶ್ ಅಣ್ಣ ಈಗ ಕಳಿಸಿದ್ದಾರೆ ಸ್ಕೆಚ್ನ. ಆದರೂ ಇಷ್ಟು ಒಳ್ಳೆ ದಿನ ಅಮ್ಮನ ಫೋಟೋ ನೋಡಿದೆ ಅನ್ನೋ ಖುಷಿ ಇದೆ ನನಗೆ. ಥ್ಯಾಂಕ್ಸ್ ವಿರಾಜ್ ಸರ್ ಎಂದ್ಕೊಂಡವಳು ಅಮ್ಮನ ಫೋಟೋ ನೋಡಿ, ಅಮ್ಮ ನಿಮಗೆ ಗೊತ್ತಾ, ವಿರಾಜ್ ಸರ್ ನನಗೆ ನೀವು ತೋರಿಸ್ತಿದ್ರಲ್ಲ ಅಷ್ಟೇ ಕೋಮಲವಾದ ನಿರ್ಮಲವಾದ ಪ್ರೀತಿ ತೋರಿಸ್ತಾರೆ. ಅವರಲ್ಲಿ ನಾನು ನಿನ್ನ ಪ್ರೀತಿನ ಕಾಳಜಿನ ನೋಡ್ತಾ ಇದ್ದೀನಿ. ನೀನು ಇದ್ದಿದ್ರೆ ಪುಣ್ಯ ಮಾಡಿದ್ಯಾ ಅಂತ ಗಂಡನನ್ನು ಪಡೆಯೋಕೆ ಅಂತ ಎಷ್ಟು ಹೊಗಳ್ತಿದ್ದೋ ಏನೋ ನಿನ್ನ ಅಳಿಯನನ್ನು. ವಿರಾಜ್ ಸರ್ಗೆ ನೀನು ಅಷ್ಟೇ ಇಷ್ಟವಾಗ್ತಿದ್ದೆ ಅಮ್ಮ, ಖಂಡಿತ ಇಷ್ಟ ಆಗ್ತಿದೆ. ನನ್ನ ಅಳಿಯ ಅಂತ ಎಷ್ಟು ಹೊಗಳ್ತಿದ್ದೋ ಏನೋ. ಹೇಳಿ ಮಾಡಿಸಿದ ಪತಿ, ನನ್ನ ಲಂಕಾಧಿಪತಿ ಎಂದ್ಕೊಂಡ್ಳು. ಕೆಲ ನಿಮಿಷಗಳ ನಂತರ ಹಾಗೆ ಕಿಟಕಿ ತೆರೆದು ಹಚ್ಚ ಹಸಿರಿನ ವಾತಾವರಣವನ್ನು ಕಣ್ತುಂಬಿಕೊಳ್ತಾ ಏನೋ ಆಲೋಚನೆ ಮಾಡ್ತಾ ನಿಂತಳು ಸಿರಿ. ಆಗವಳ ಬೆನ್ನಿಗಪ್ಪುತ್ತಾ, ತಿಂಡಿ ಮಾಡೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೆ ಬಂಗಾರಿ? ಆಗ್ಲೇನೆ ಸುಸ್ತು ಅಂದ್ಯಲ್ವಾ ಎಂದ. ತಕ್ಷಣ ಒಂದು ಕಡೆ ತಿರುಗಿ ವಿಚಿತ್ರವಾಗಿ ನೋಡುವ ಸಿರಿ ಕಣ್ಣುಗಳು ತುಂಬಿತ್ತು. ಏನಾಯ್ತಾ ನಿಂಗೆ? ಯಾಕೆ ಹೇಳ್ತಿದ್ಯಾ ಎಂದು ಆತಂಕದಿಂದ ಕೇಳಿದ. ಸ್ನಾನಕ್ಕೆ ಹೋಗುವಾಗ ಹುಡುಗಿ ಖುಷಿಯಾಗಿದ್ಲು. ಈಗೇನಾಯ್ತು ಎನ್ನುವ ಗಾಬರಿ ಅವನಲ್ಲಿ ಹೆಚ್ಚಾಯಿತು. ಆದರೆ ಅವಳೇನು ಹೇಳಲಿಲ್ಲ. ಬದಲಾಗಿ, ಐ ಲವ್ ಯು ವಿರಾಜ್ ಸರ್. ಎಂಥ ಸಂದರ್ಭ ಬಂದರೂ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. ನಾನು ನಿಮ್ಮನ್ನು ಯಾವತ್ತೂ ದ್ವೇಷ ಮಾಡಲ್ಲ, ಯಾವತ್ತೂ ಅನುಮಾನಿಸಲ್ಲ, ಯಾವತ್ತೂ ಅವಮಾನಿಸೋದಿಲ್ಲ ವಿರಾಜ್ ಸರ್ ಎಂದವಳು. ಹಾಗೆ ಅಪ್ಪಿದಾಗ ವಿರಾಜ್ಗೆ ವಿಚಿತ್ರವೆನಿಸ್ತು. ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಏನಾಗಿರಬಹುದೆಂದು ಅವನಿಗೆ ಊಹೆ ಕೂಡ ಮಾಡೋಕ್ಕೆ ಘಾಸಿಯಾಯಿತು. ಏನೇ ಆಯಿತು ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿಗೆ? ಯಾಕೆ ಏನೇನೋ ಬಡಬಡಿಸ್ತಿದ್ಯಾ? ತಲೆಗೆಲೆ ಏಟಾಗಿಲ್ಲ ತಾನೆ? ಶರಪಂಚರದ ಕಲ್ಪನೆ ಏನಾದರೂ ಮೈ ಮೇಲೆ ಬಂದ್ಲ ಎಂದವನ ಮುಖ ನೋಡ್ತಾ, ವಿರಾಜ್ ಸಿಂಹಾದ್ರಿ ಅವರೇ, ನಾನೀಗ ಬರೀ ಮಿಡಲ್ ಕ್ಲಾಸ್ ಮಂಡೋದ್ರಿ ಅಲ್ಲ ಎಂದಳು. ಹೌದಾ ಮತ್ತೆ ಎಂದು ಹುಬ್ಬು ಹಾರಿಸಿ ಕೇಳಿದ. ತಕ್ಷಣ ಅವನ ಗಲ್ಲ ಒತ್ತಿ, ಈ ಐ ಕ್ಲಾಸ್ ಲಂಕಾಧಿಪತಿಯ ಮಿಡಲ್ ಕ್ಲಾಸ್ ಆಪ್ಷನ್ ಮಿಸಸ್ ವಿರಾಜ್ ಸಿಂಹಾದ್ರಿ ಎಂದಳು. ಯಾಕೋ ಡೌಟ್ ಬರ್ತಿದ್ಯಪ್ಪ. ಬರೀ ಮಾತಲ್ಲಿ ಹೇಳಿದರೆ ನಂಬೋಕ್ಕಾಗಲ್ಲ, ಪ್ರೂವ್ ಮಾಡಿದ್ರೆ ಚೂರು ನಂಬೋಕೆ ಟ್ರೈ ಮಾಡ್ತೀನಪ್ಪ ಎಂದ. ಹೌದಾ ಎಂದವಳ ಮೊಗದ ಬಳಿ ಬಾಗಿದವನ ಕೆನ್ನಿಗೆ ಪುಟ್ಟ ಏಟು ಕೊಟ್ಟು ತಿಂಡಿ ಬಳಿ ಹೋದ್ಲು. ಮಿಡಲ್ ಕ್ಲಾಸ್ ಮಂಡು, ಲಂಕಾಧಿಪತಿನೇ ಮರೆಸ್ತೀಯಾನೆ ಎಂದು ಕೂಗಿ ಹೇಳಿ ನಕ್ಕನು. ತಿಂಡಿ ಮಾಡೋದಕ್ಕೆ ಬೇಗ ಬನ್ನಿ ಪತಿಗಳೇ ಎಂದವಳು ತಾನೇ ಬಿಸಿ ಬಿಸಿ ಮಸಾಲ ದೋಸೆ ಹಿಡಿದು ಬಳಿ ಬಂದು ತಿನ್ನಿಸಲು ಶುರು ಮಾಡಿದ್ಲು. ಮಡದಿ ಕೈಯಿಂದ ತಿಂತ ಅವಳಿಗೂ ತಿನ್ನಿಸೋಕೆ ಶುರು ಮಾಡಿದ್ದ ವಿರಾಜ್. ಚೆನ್ನಾಗಿದೆ ಅಲ್ವಾ ಸರ್ ಎಂದಳು. ನಿನ್ನಷ್ಟು ಚೆನ್ನಾಗಿಲ್ಲ ಬಂಗಾರಿ ಎಂದ. ಇದು ತಿನ್ನು ತಿಂಡಿ, ಇದಕ್ಕೂ ನನಗೂ ಕಂಪೇರ್ ಮಾಡ್ತಿರಲ್ಲ ಎಂದವಳ ಕೈಯಿಂದ ತಿನ್ನುತ್ತಾ, ನೀನು ನನಗೆ ತಿಂಡಿ ಥರಾನೇ ಅಲ್ವಾ ಮಂಡೋದ್ರಿ ಎನ್ನುತ್ತಾ ಅವಳ ತುಟಿ ನೋಡಲು, ದೋಸೆನ ನೋಡಿ ಲಂಕಾಧಿಪತಿಗಳೇ, ಎಷ್ಟು ಸರ್ಕಸ್ ಮಾಡಿದ್ರೂ ಪ್ರಯೋಜನ ಇಲ್ಲ ಎಂದು ನಕ್ಕಳು. ಯಾಕೋ ಸ್ವೀಟ್ ಚಟ್ನಿ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತದ ಕಣೆ ಎಂದವನ ಮಾತಿಗೆ, ಸ್ವೀಟ್ ಚಟ್ನಿ ಅಂದರೆ ಇಷ್ಟನಾ ಸರ್ ನಿಮಗೆ ಎಂದು ಕೇಳ್ತಾಳೆ ಸಿರಿ. ಸಿಕ್ಕಾಪಟ್ಟೆ ಎಂದ. ಹಾಗಾದರೆ ನಾವು ಮನೆಗೆ ಹೋದ್ಮೇಲೆ ನಾನೇ ನನ್ನ ಕೈಯಾರೆ ನಿಮಗೆ ಸ್ವೀಟ್ ಚಟ್ನಿ ದೋಸೆ ಮಾಡಿಕೊಡ್ತೀನಿ, ಓಕೆನಾ ಎಂದಳು. ಅಲ್ಲಿವರೆಗೂ ಕಾಯ್ಬೇಕೇನೆ ಎಂದವನು ಅವಳ ಪಕ್ಕವೇ ಬಂದು ಕುಳಿತ. ನಿಮ್ಮ ತೋಟದ ಮನೆಯಲ್ಲಿ ವ್ಯವಸ್ಥೆ ಇದ್ದರೆ ಹೇಳಿ ಸರ್, ಈಗಲೇ ಹೋಗಿ ಮಾಡ್ತೀನಿ ಎಂದಳು. ಇವತ್ತು ಚಟ್ನಿ ಮಾಡಿ ಒಳಗೆ ಕುಕ್ ಆಗಬೇಕಾ ನೀನು ಗುಗ್ಗು ಎಂದು ಹಣೆ ಚೆಚ್ಕೊಂಡ. ಮತ್ತೇನು ಮಾಡಬೇಕು ಎಂದವಳ ಪ್ರಶ್ನೆಗೆ, ಇವತ್ತು ಬೆಳಿಗ್ಗೆ ಪೂರ್ತಿ ನಿನ್ನಿಷ್ಟದ ಕೆಲಸ ಮಾಡೋಣ, ರಾತ್ರಿಗೆ ನನ್ನಿಷ್ಟದ ಕೆಲಸ ಮಾಡೋಣ ಎಂದವನ ನೋಡಿ, ಮತ್ತೆ ಸ್ವೀಟ್ ಚಟ್ನಿ
ಎಂದು ಕೇಳಿದವಳಿಗೆ ಎಲ್ಲಿದ್ಯಲ್ಲ ಎನ್ನುತ್ತಾ ಸಿಹಿಯಾಗಿ ತುಟಿ ಸೇರಿಸಿದ. ವಿರಾಟ್ ಸರ್ ಎಂದು ರಾಗ ತೆರೆದು ದೂರ ತಳ್ಳಿದವಳು, ಇಲ್ಲೇ ಹತ್ರದಲ್ಲೇ ಫಾಲ್ಸ್ ಇದೆ, ಮೊದಲು ಅಲ್ಲಿ ಹೋಗೋಣವಾ? ಹಾಗೆ ಫಾಲ್ಸ್ ಹಿಂದೆ ಗುಡ್ಡದ ಮೇಲೆ ಗುಡ್ಡದ ಆದಿಶಕ್ತಿಯಿಂದ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಆಮೇಲೆ ನಾವಿಬ್ಬರು ಸೇರಿ ಮಡಿಕೆ ಮಾಡೋಣ ವಿರಾಟ್ ಸರ್, ಮಜಾ ಇರುತ್ತೆ ಪ್ಲೀಸ್ ಎಂದಳು. ಹೆಂಡತಿಗೆ ಹೇಳಿದಕ್ಕೆಲ್ಲ ಎಸ್ ಎಂದಿದ್ದ ವಿರಾಜ್. ಇತ್ತ ಆಶ್ರಮದಲ್ಲಿ ಪೂಜಾ ಸಾಮಗ್ರಿಗಳನ್ನು ಒಳಗಿದ್ದ ವಿಘ್ನನಾಶಕ ವಿನಾಯಕನ ಗುಡಿಗೆ ತೆಗೆದುಕೊಂಡು ಹೋಗೋದು ಶ್ರೀಧರ್ ಹಾಗೂ ಅಕ್ಷತಾ ಕಣ್ಣಿಗೆ ಬೀಳ್ತಿದೆ. ಅಕ್ಷತಾ ನೋಡಿದ್ರ ಎಂದವನ ಪ್ರಶ್ನೆಗೆ, ಹಾ ಶ್ರೀಧರ್, ಇದೇನು ಹೋಮದ ಸಾಮಾನೆಲ್ಲ ತಗೊಂಡು ಹೋಗ್ತಿದ್ದಾರೆ ಎಂದು ಅವಳು ಅನುಮಾನದಿಂದ ಪ್ರಶ್ನಿಸಿದ್ಲು. ಅದೇ ಗೊತ್ತಾಗ್ತಾ ಇಲ್ಲ, ನಡೀರಿ ನೋಡೋಣ ಎಂದು ಇಬ್ಬರು ಒಟ್ಟಿಗೆ ಕೂಡಿ ಆಶ್ರಮದ ಹಿಂದಿದ್ದ ಗುಡಿಯ ಕಡೆ ನಡೆದ್ರು. ಹೋಮಕ್ಕೆ ಬೇಕಾದ ಗಂಗಾಜಲ, ತುಪ್ಪ, ಮೊಸರು, ಜೇನುತುಪ್ಪ, ಹಸುವಿನ ಹಾಲು, ಸಕ್ಕರೆ, ತುಳಸಿ, ಬಿಳಿ ಬಣ್ಣದ ಬಟ್ಟೆ, ಜನಿವಾರ ಅಥವಾ ಹಿಂದೂ ಧರ್ಮದ ಪವಿತ್ರ ದಾರ, ಧಾತುರ, ಬಿಲ್ವಪತ್ರೆ, ಅಕ್ಕಿ, ಎಲೆ, ಅಡಿಕೆ, ಶ್ರೀಗಂಧ ಎಲ್ಲವನ್ನು ನೋಡ್ತಿದ್ದವರಿಗೆ ದೊಡ್ಡ ಹೋಮವೇ ಅಂತ ಗೊತ್ತಾಯಿತು. ಆ ಕ್ಷಣವೇ ಪುರೋಹಿತರ ಆಗಮನವೂ ಆಗಿತ್ತು. ಅವರು ತಂಪಾಡಿಗೆ ಗುಡಿಯತ್ತ ಹೋಗೋದು ನೋಡಿ ತಡೆಯುವ ಶ್ರೀಧರ್, ಗುರುಗಳೇ, ಹೋಮ ಎಷ್ಟು ಹೊತ್ತಾಗಬಹುದು ಎಂದು ಕೇಳಿದ. ಅವರು ಏನೊಂದು ಯೋಚಿಸದೆ, 3 ಅಥವಾ 4 ತಾಸು ನಡೆಯುತ್ತಪ್ಪ, ಮೃತ್ಯುಂಜಯ ಹೋಮ ಅಲ್ವಾ ಎಂದು ಗಡಿಬಿಡಿಯಲ್ಲಿ ತೆರಳಿದ್ರು. ಅವ್ರ ಬಾಯಿಂದ ಮೃತ್ಯುಂಜಯ ಹೋಮ ಎಂದಿದ್ದೇ ಅಕ್ಷತಾ ಹಾಗೂ ಶ್ರೀಧರ್ ಇಬ್ಬರಿಗೂ ಗಾಬರಿ ಆಯಿತು. ಏನಿದು ಅಕ್ಷತಾ, ಮೃತ್ಯುಂಜಯ ಹೋಮ ಅಂತೆ, ಇದ್ಯಾಕೆ ಈಗ ಮಾಡ್ತಿದ್ದಾರೆ ಎಂದು ಅಚ್ಚರಿಯಿಂದ ನೋಡಿದ. ಅಕಾಲಿಕ ಮರಣದಿಂದ ತಪ್ಪಿಸೋಕೆ, ಆಯುಷು ವೃದ್ಧಿ ಮಾಡೋಕೆ ತಾನೇ ಈ ಹೋಮ ಮಾಡ್ತಾರೆ. ಇಲ್ಲಿ ಯಾರಿಗೆ ಏನು ತೊಂದರೆ ಇದೆ? ಯಾಕೀಗ ಹೋಮ ಮಾಡ್ತಿದ್ದಾರೆ? ಇದನ್ನು ಯಾರ ಹೆಸರಲ್ಲಿ ಮಾಡ್ತಾರೆ? ಯಾರು ಮಾಡ್ತಾರೆ ಎಂದು ಕಂಗಾಲಾದಳು ಅಕ್ಷತಾ. ಏನೇ ಆಗಲಿ ಅಕ್ಷತಾ, ನಾವಿಬ್ರು ಈ ಪೂಜೆಯ ಜಾಗಕ್ಕೆ ಹೋಗಬೇಕು ಎಂದವನ ನೋಡಿ, ಬಟ್ ಹೇಗೆ ಶ್ರೀಧರ್ ಎಂದಳು. ಆಗ ಅವರಿಬ್ಬರಿಗೂ ಅಲ್ಲಿ ಹೋಮ ನಡೆಸಲು ಗುರೂಜಿಯ ಶಿಷ್ಯರು ಬರೋದು ಕಂಡಿತ್ತು. ಅದನ್ನು ನೋಡಿದವನು, ಅದೊಂದೇ ದಾರಿ ಎಂದ. ನೀವೇನೋ ಆ ರೀತಿ ಹೋಗ್ತೀರಾ ನಾನು ಎಂದು ನೋಡ್ತಿದ್ದವಳಿಗೆ, ನೀವೊಂದು ಕೆಲಸ ಮಾಡಿ, ನಾನು ಒಳಗಡೆ ಹೋಗಿ ಹೋಮದಲ್ಲಿರುವಾಗ ಈಚೆ ಇರೋ ಈ ರೂಮಿಗೆ ಭೇಟಿ ಕೊಡಿ. ಅಲ್ಲೇನಾದರೂ ಕ್ಲೂ ಸಿಗುತ್ತಾ ನೋಡಿ. ನಾನು ಒಳಗಡೆ ಏನಾದರೂ ಕ್ಲೂ ಸಿಕ್ಕಿದ್ರೆ ಫೋಟೋ ತೆರೆದು ನಿಮಗೆ ಬ್ಲೂಟೂತ್ ಮೂಲಕ ಶೇರ್ ಮಾಡ್ತೀನಿ, ಆ್ಯಂಡ್ ನೀವು ಕೂಡ ಎಂದ. ಪರ್ಫೆಕ್ಟ್ ಪ್ಲ್ಯಾನ್, ಖಂಡಿತ ರಾಜು ಹಾಗೆ ಓನರ್ ಇಬ್ಬರು ಅದೇ ಗುಡಿಯಲ್ಲಿರ್ತಾರೆ, ನೀವು ಹೇಳಿದ ಪ್ಲ್ಯಾನ್ ವರ್ಕ್ ಆಗಲೇಬೇಕು ಎಂದಳು ಅಕ್ಷರ. ಕೂಲ್, ಇವತ್ತು ಈ ಅನ್ನಪೂರ್ಣಮ್ಮ ಯಾರು ಅಂತ ತಿಳ್ಕೊಳ್ಳೋ ಟೈಮ್ ಬಂದಿದೆ ಎಂದವನಿಗೆ ಈಗ ಅಸಲಿ ಆಟ ತೆರೆ ಹಿಂದೆ ಎನಿಸಿತು. ಸ್ಕೂಬಿ, ಬಾಲ್ ಪಾಸ್ ಮಾಡು, ಬೇಗ ಬಾಲ್ ಪಾಸ್ ಮಾಡು ಎಂದು ಕ್ಯೂಟಿ ಬಡ್ಕೊಳ್ತಿದ್ರು. ಸ್ಕೂಬಿ, ನೀನು ಏನಾದರೂ ಮಾಡ್ಕೋ, ನಾನು ಮಲಗ್ತೀನಿ ಎಂದು ಮಲಗಿತ್ತು. ಸ್ಕೂಬಿ, ಐ ಹೇಟ್ ಯು. ಚಿಕ್ಕಿ ಚಿಕ್ಕು ಬರುವಾಗ ಚೋಟರಾವನ್ ಜೊತೆ ಪಡ್ತಾರೆ, ಆಮೇಲೆ ನಾನು ಅವನ ಜೊತೆಗೆ ಆಟ ಆಡೋದು, ನಿನ್ನ ಜೊತೆಗೆ ಟೂ ಬಿಡ್ತೀನಿ, ಹೋಗು ಟೂ ಟೂ ಎಂದು ಮೂತಿ ಉಬ್ಬಿಸಿಕೊಂಡು ಒಳಗಡೆ ಬಂದಳು. ಮುದ್ದಾಗಿ ಸಿಟ್ಟು ಮಾಡ್ಕೊಂಡಿದ್ದ ಮರಿ ಮೊಮ್ಮಗಳನ್ನು ನೋಡ್ತಾ, ಅಂದು ಕೂರುವ ಅಜ್ಜಿ, ಓನು ಮುದ್ದು ಬಂಗಾರ, ಸಿಟ್ಟು ಮಾಡ್ಕೊಂಡಿದೆ, ಈ ಬೊಂಬಾಯಿ ಮಿಠಾಯಿಗೆ ಸಿಟ್ಟು ಯಾಕೋ ಎಂದು ಕೇಳಿತು. ಅಜ್ಜಿ, ಸ್ಕೂಬಿ ನನ್ನ ಮಾತು ಕೇಳ್ತಿಲ್ಲ ಅಜ್ಜಿ, ಅದು ನನ್ನ ಜೊತೆಗೆ ಟೂ ಬಿಟ್ಟಿದೆ, ನನಗೆ ಚೋಟ ರಾವಣ್ಣ ಕರ್ಕೊಂಡು ಬರೋಕ್ಕೆ ಬೇಗ ಚಿಕ್ಕಿಗೆ ಹೇಳಿ ಅಜ್ಜಿ ಎಂದಳು ಮುದ್ದು ಮುದ್ದಾಗಿ. ನೀನು ಚಿಕ್ಕು ಹೇಳಿದ್ದಾನಲ್ಲೇ ಈ ಕೊಬ್ಬರಿ ಮಿಠಾಯಿಗೆ ಒಂದು ಬೆಲ್ಲದ ಬರ್ಬಿನ ಕರ್ಕೊಂಡು ಬರ್ತೀನಿ ಅಂತ ಎಂದು ಅಜ್ಜಿ ಪುಟ್ಟ ತಮ್ಮ ಬರ್ತಾನೆ ಕಾಯಬೇಕು ಎನ್ನುವುದಕ್ಕೂ ದೇವರ ಮನೆಯಲ್ಲಿದ್ದ ವರ್ಷ ಕೈಯಿಂದ ಅರ್ಶಿನ ಕುಂಕುಮ ಚೆಲ್ಲೋದಕ್ಕೂ ಒಂದೇ ಸಮಯ ಆಗಿತ್ತು. ಹಾಗಾದರೆ ಏನು ನಡೀತಿದೆ? ಯಾರ ಹೆಸರಲ್ಲಿ ನಡೀತಿದ್ದ ಮೃತ್ಯುಂಜಯ ಹೋಮ? ಹಾಗಾದರೆ ವಿರಾಜ್ಗೇನಾದರೂ ತೊಂದರೆ ಇದೆಯಾ? ಇದರ ಮುಂದೆ ಕತೆ ಹೇಗೆ ಸಾಗತ್ತೆ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.